Hello friends, how are you all? I hope you are all fine. So welcome to the class. In today's class, let's learn about degrees of comparison. So degrees of comparison 10th ಸ್ಟ್ಯಾಂಡರ್ಡ್ ಎಕ್ಸಾಮಲ್ಲಿ ಹಾಗೆ ಕೆಲವು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆದ ಟಾಪಿಕ್ ಆಗಿದೆ. ಸೊ ಅದನ್ನು ನಾವು ಇವತ್ತು ಕಲ್ತ್ಕೊಳ್ಳೋಣ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ನಲ್ಲಿ 3 ಡಿಗ್ರೀಸ್ ಇದೆ. ಅದು ಯಾವುದ್ಯಾವುದಂದರೆ ಪಾಸಿಟಿವ್ ಡಿಗ್ರಿ, ಕಂಪ್ಯಾರೇಟಿವ್ ಡಿಗ್ರಿ ಹಾಗೆ ಸೂಪರ್ಲೇಟಿವ್ ಡಿಗ್ರಿ ಅಂತ. ನೋಡಿ, ಪಾಸಿಟಿವ್ ಡಿಗ್ರಿ ಅಂದರೆ ನಾವು ಯಾವುದಾದ್ರೂ ಒಂದು ವಸ್ತು ಬಗ್ಗೆ ಮಾತಾಡುವಾಗ ನಾವು ಪಾಸಿಟಿವ್ ಡಿಗ್ರಿನ ಯೂಸ್ ಮಾಡ್ತೀವಿ. ಹಾಗೆ ಎರಡು ವಸ್ತುಗಳನ್ನ ನಾವು ಒಂದಕ್ಕೊಂದು ಕಂಪೇರ್ ಮಾಡುವಾಗ, ಎರಡು ವಸ್ತುಗಳನ್ನ ಒಂದಕ್ಕೊಂದು ಕಂಪೇರ್ ಮಾಡುವಾಗ ಕಂಪ್ಯಾರೇಟಿವ್ ಡಿಗ್ರಿನ ಯೂಸ್ ಮಾಡ್ತೀವಿ. ಎರಡಕ್ಕಿಂತ ಜಾಸ್ತಿ ಇದ್ದು ಸಪೋಸ್ ಒಂದು 5-6 ಇದೆ ಅಂದ್ಕೊಳ್ಳಿ, ಆ 5-6ರಲ್ಲಿ ಯಾವುದಾದ್ರೂ ಒಂದು ಬೆಸ್ಟ್ ಅಂತ ಹೇಳೋದಕ್ಕೆ ನಾವು ಸೂಪರ್ಲೇಟಿವ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ನಾವು ಡಿಗ್ರೀಸ್ ಆಫ್ ಕಂಪ್ಯಾರಿಸನಲ್ಲಿ ಪಾಸಿಟಿವ್, ಕಂಪ್ಯಾರೇಟಿವ್ ಹಾಗೆ ಸೂಪರ್ಲೇಟಿವ್ ಅಂತ 3 ಡಿಗ್ರೀಸ್ನ ನೋಡ್ತೀವಿ. ಸೊ ಇವತ್ತು ನಾವೇನು ಮಾಡೋಣ, ನಾನು ಪಾಸಿಟಿವ್ ಸೆಂಟೆನ್ಸ್ನ ತಗೊಂಡು ಅದನ್ನು ಹೇಗೆ ಕಂಪ್ಯಾರೇಟಿವ್ ಮತ್ತು ಸೂಪರ್ಲೇಟಿವ್ ಆಗಿ ಚೇಂಜ್ ಮಾಡೋದು ಅನ್ನೋದನ್ನು, ಹೇಗೆ ಚೇಂಜ್ ಮಾಡಬಹುದು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಫಸ್ಟ್ ನಾವು ಪಾಸಿಟಿವ್ ಸೆಂಟೆನ್ಸ್ನ ನೋಡೋಣ. ನೋ other doctor is as popular as Vinay in our locality. As popular as Vinay in our locality. ಸೊ ಇದು ಪಾಸಿಟಿವ್ ಡಿಗ್ರಿಯಲ್ಲಿರೋವಂಥ ಒಂದು ಸೆಂಟೆನ್ಸು. ಇಲ್ಲಿ ಹೆಂಗೆ ಸ್ಟಾರ್ಟ್ ಆಗುತ್ತೆ, ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ಇದು ನೋ ಅದರ್ ಅಂತ ಸ್ಟಾರ್ಟ್ ಆಗುತ್ತೆ. ಓಕೆ, ಪಾಸಿಟಿವ್ ಡಿಗ್ರಿ ಯಾವಾಗಲೂ ನೋ ಅದರ್ ಅಂತ ಸ್ಟಾರ್ಟ್ ಆಗುತ್ತೆ. ಓಕೆ, ಹಾಗೆ ಮುಂದೆ ಇದನ್ನು ಆ್ಯಸ್ ಅಡ್ಜೆಕ್ಟಿವ್, ಇದು ಅಡ್ಜೆಕ್ಟಿವ್ ಬರುತ್ತೆ. ಆ್ಯಸ್ ಅಡ್ಜೆಕ್ಟಿವ್ ಆ್ಯಸ್, ಇದು ಹೀಗೆ ಸೆಂಟೆನ್ಸ್ ಕಂಟಿನ್ಯೂ ಆಗುತ್ತೆ. ಸೊ ಯಾವಾಗ ಜ್ಞಾಪಕ ಇಟ್ಕೊಳ್ಳಿ, ಪಾಸಿಟಿವ್ ಡಿಗ್ರಿ ನೋ ಅದರಿಂದ ಸ್ಟಾರ್ಟ್ ಆಗುತ್ತೆ. ಇದೇನು, ನೋ ಅದರ್ ಡಾಕ್ಟರ್ ಈಸ್ ಆ್ಯಸ್ ಪಾಪ್ಯುಲರ್ ಆಸ್ ವಿನಯ್ ಇನ್ ಅವರ್ ಲೊಕ್ಯಾಲಿಟಿ. ಸೊ ಇದು ಪಾಸಿಟಿವ್ ಡಿಗ್ರಿ. ಇದನ್ನು ಕಂಪ್ಯಾರೇಟಿವ್ ಮಾಡೋದು ಹೇಗೆ ನೋಡಿ. ವಿನಯ್ ಈಸ್ ಮೋರ್ ಪಾಪ್ಯುಲರ್ ದನ್ ಎನಿ ಅದರ್ ಡಾಕ್ಟರ್ ಇನ್ ಅವರ್ ಲೊಕ್ಯಾಲಿಟಿ. ಎನಿ other doctor in our locality. ನೋಡಿ, ಇದು ಕಂಪ್ಯಾರೇಟಿವ್ ಡಿಗ್ರಿಯಲ್ಲಿರುವಂತಹ ಒಂದು ಸೆಂಟೆನ್ಸ್. ಇಲ್ಲೇನು ನೋಡ್ಕೋಬೇಕು, ಇಲ್ಲಿ ಮೋರ್ ಮತ್ತು ಅಡ್ಜೆಕ್ಟಿವ್ ಫಾಲೋ ಆಗುತ್ತೆ. ಹಾಗೆ ಡನ್ ಬರುತ್ತೆ. ಇಲ್ಲಿ ಕಂಪ್ಯಾರೇಟಿವ್ ಡಿಗ್ರಿಯಲ್ಲಿ ನಾವು ಡನ್ ಅಂತ ಯೂಸ್ ಮಾಡ್ತೀವಿ. ಹಾಗೆ ಇಲ್ಲಿ ನೋಡಿ, ಪಾಪ್ಯುಲರ್ ಕಂಪ್ಯಾರೇಟಿವ್ ಅಲ್ಲಿ ಮೋರ್ ಪಾಪ್ಯುಲರ್ ಅಂತ ಆಗುತ್ತೆ. ಸೊ ಇಲ್ಲಿ ನೋಡ್ಕೋಬೇಕು, ಎನಿ ಅದರ್ ಕೂಡ ಇಲ್ಲಿ ಯೂಸ್ ಮಾಡ್ತೀವಿ. ಓಕೆ, ನೋ ಅದರ್ ಡಾಕ್ಟರ್ ಈಸ್ ಆ್ಯಸ್ ಪಾಪ್ಯುಲರ್ ಆಸ್ ವಿನಯ್ ಇನ್ ಅವರ್ ಲೊಕ್ಯಾಲಿಟಿ. ಇಲ್ಲಿ ವಿನಯ್ ಈಸ್ ಮೋರ್ ಪಾಪ್ಯುಲರ್ ದನ್ ಎನಿ ಅದರ್ ಡಾಕ್ಟರ್ ಇನ್ ಅವರ್ ಲೊಕ್ಯಾಲಿಟಿ. ಸೊ ಇಲ್ಲೇನು ಮಾಡ್ತೀವಿ, ಕಂಪೇರ್ ಮಾಡ್ತಾ ಇದ್ದೀವಿ. ಓಕೆ, ಹಾಗೆ ಸೂಪರ್ಲೇಟಿವ್ ಡಿಗ್ರಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ವಿನಯ್ ಈಸ್ ದ ಮೋಸ್ಟ್ ಪಾಪ್ಯುಲರ್ ಡಾಕ್ಟರ್ ಇನ್ ಅವರ್ ಲೊಕ್ಯಾಲಿಟಿ. ವಿನಯ್ ಈಸ್ ದ ಮೋಸ್ಟ್ ಪಾಪ್ಯುಲರ್ ಡಾಕ್ಟರ್ ಇನ್ ಅವರ್ ಲೊಕ್ಯಾಲಿಟಿ. ಸೊ ಇಲ್ಲಿ ಏನು ಬರುತ್ತೆ, ಸೂಪರ್ಲೇಟಿವ್ ಬರುತ್ತೆ. ಓಕೆ, ಯಾವಾಗೂ ಜ್ಞಾಪಕ ಇಟ್ಕೊಳ್ಳಿ, ನಾವು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಯೂಸ್ ಮಾಡುವಂತಹ ಒಂದು ವರ್ಡ್ಗೆ ನಾವು ದಾನ ಆ್ಯಡ್ ಮಾಡಬೇಕು. ಓಕೆ, ಸೊ ಇಲ್ಲಿ ನೋಡಿ, ಪಾಪ್ಯುಲರ್, ಮೋರ್ ಪಾಪ್ಯುಲರ್, ದ ಮೋಸ್ಟ್ ಪಾಪ್ಯುಲರ್.
ಓಕೆ, ಹೀಗೆ ಬರುತ್ತೆ. ಇಲ್ಲಿ ನೋಡ್ಕೋಬೇಕು, ಯಾವಾಗ ಸೆಂಟೆನ್ಸು ನೋ ಅದರ್ ಇಂದ ಸ್ಟಾರ್ಟ್ ಆಗುತ್ತೆ ಅದು ಪಾಸಿಟಿವ್ ಡಿಗ್ರಿಯಲ್ಲಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಯಾವಾಗ ಎನಿ ಅದರ್ ಅಂತ ಬರುತ್ತೆ, ಸೊ ಇಲ್ಲಿ ನೋಡ್ಕೋಬೇಕು, ವಿನಯ್ ಈಸ್, ಇಲ್ಲಿ ಪಾಪ್ಯುಲರ್ನ ಒಂದು ಕಂಪ್ಯಾರಿಟಿವ್ ಫಾರ್ಮು ಮೋರ್ ಪಾಪ್ಯುಲರ್ ಇದನ್ನ ಯೂಸ್ ಮಾಡಬೇಕು, ಜೊತೆಗೆ ಎನಿ ಅದರ್ ಯೂಸ್ ಮಾಡಬೇಕು. ವಿನಯ್ ಈಸ್ ಮೋರ್ ಪಾಪ್ಯುಲರ್ ದನ್ ಕೂಡ ಯೂಸ್ ಮಾಡಿ, ಮೋರ್ ಪಾಪ್ಯುಲರ್ ದನ್ ಎನಿ ಅದರ್ ಬಂದರೆ ಅದು ಕಂಪ್ಯಾರಿಟಿವ್ ಅಂತ. ಡಾಕ್ಟರ್ ಇನ್ ಅವರ್ ಲೊಕ್ಯಾಲಿಟಿ. ಅದೇ ಸೂಪರ್ಲೇಟಿವ್ ಅಲ್ಲಿ ಏನಾಗುತ್ತೆ, ವಿನಯ್ ಈಸ್ ದ ಮೋಸ್ಟ್ ಪಾಪ್ಯುಲರ್, ಮೋರ್ ಪಾಪ್ಯುಲರ್, ದ ಮೋಸ್ಟ್ ಪಾಪ್ಯುಲರ್, ಇದು ಸೂಪರ್ಲೇಟಿವ್ ಡಿಗ್ರಿ. ಓಕೆ, ಇಲ್ಲಿ ಯಾವಾಗೂ ಇದರ ಒಂದು ಸೂಪರ್ಲೇಟಿವ್ ಫಾರ್ಮ್ ಪಾಪ್ಯುಲರ್, ಮೋರ್ ಪಾಪ್ಯುಲರ್, ದ ಮೋಸ್ಟ್ ಪಾಪ್ಯುಲರ್, ಡಾಕ್ಟರ್ ಇನ್ ಅವರ್ ಲೊಕ್ಯಾಲಿಟಿ, ಹೀಗೆ ಯೂಸ್ ಮಾಡಬೇಕು. ಸೊ ನೀವು ಇದೆರಡು ಜ್ಞಾಪಕ ಇಟ್ಕೊಳ್ಳಿ, ನೋ ಅದರ್ ಜ್ಞಾಪಕ ಇಟ್ಕೊಳ್ಳಿ, ಎನಿ ಅದರ್ ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ದ ಮೋಸ್ಟ್, ಇಲ್ಲಿ ಒಂದೊಂದ್ಸಲಿ ಈ ಅಬ್ಜೆಕ್ಟಿವ್ ಇದೇ ಚೇಂಜ್ ಆಗಲ್ಲ, ಒಂದೊಂದ್ಸಲಿ ವರ್ಡೇ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಗ್ರೇಟ್, ಗ್ರೇಟರ್, ಗ್ರೇಟೆಸ್ಟ್ ಅಂತ ಆಗುತ್ತೆ. ಆದರೆ ಇಲ್ಲಿ ಪಾಪ್ಯುಲರ್ ಅನ್ನೋ ವರ್ಡ್ ಹಾಗೆ ಚೇಂಜ್ ಆಗಲ್ವಲ್ಲ, ಅದಕ್ಕೆ ನಾವೇನು ಮಾಡ್ತೀವಿ, ದ ಮೋಸ್ಟ್ ಅಂತ ಆ್ಯಡ್ ಮಾಡ್ತೀವಿ. ದ ಮೋಸ್ಟ್ ಪಾಪ್ಯುಲರ್ ಡಾಕ್ಟರ್ ಇನ್ ಅವರ್ ಲೊಕ್ಯಾಲಿಟಿ, ಹೀಗೆ ಮಾಡ್ಬೋದು. ಸೊ ಹೀಗೆ ಇನ್ನೊಂದಷ್ಟು ಎಕ್ಸಾಂಪಲ್ಸ್ನ ನೋಡೋಣ. ಸೆಕೆಂಡ್ ಎಕ್ಸಾಂಪಲ್ ನೋಡೋಣ. ನೋ ಅದರ್ ಸ್ಟೂಡೆಂಟ್ ಈಸ್ ಆಸ್ ಬ್ರಿಲಿಯಂಟ್ ಆಸ್ ನರೇಂದ್ರ. ನೋ ಅದರ್ ಸ್ಟೂಡೆಂಟ್ ಈಸ್ ಆಸ್ ಬ್ರಿಲಿಯಂಟ್ ಆಸ್ ನರೇಂದ್ರ. ಓಕೆ, ಸೊ ಇದನ್ನ ಹೇಗೆ ಚೇಂಜ್ ಮಾಡ್ತೀರಾ, ಮೊದಲು ನರೇಂದ್ರ ಇಂದ ಸ್ಟಾರ್ಟ್ ಮಾಡಿ. ಓಕೆ, ನರೇಂದ್ರ ಈಸ್ ಮೋರ್ ಬ್ರಿಲಿಯಂಟ್ ಡನ್ ಯೂಸ್ ಮಾಡಬೇಕು ಕಂಪ್ಯಾರಿಟಿವ್ ಅಲ್ಲಿ, ದನ್ ಎನಿ ಅದರ್ ಸ್ಟೂಡೆಂಟ್. ಸೊ ಇದನ್ನು ಸೂಪರ್ಲೇಟಿವ್ ಅಲ್ಲಿ ಹೇಗೆ ಮಾಡಬೇಕು ನೋಡಿ, ಇಲ್ಲಿ ಬ್ರಿಲಿಯಂಟ್ ಇದೆ, ಇಲ್ಲಿ ಮೋರ್ ಬ್ರಿಲಿಯಂಟ್ ಇದೆ. ಈಗ ಮೋಸ್ಟ್ ಬ್ರಿಲಿಯಂಟ್ ಯೂಸ್ ಮಾಡಿ ನೀವು ಸೆಂಟೆನ್ಸ್ ಮಾಡಬೇಕು. ಓಕೆ, ಸೊ ಹಾಗೆ ನರೇಂದ್ರ ಈಸ್ ದ ಮೋಸ್ಟ್ brilliant student ನೋಡಿ ಇಷ್ಟೇ. ನೋ ಅದರ್ ಸ್ಟೂಡೆಂಟ್ ಈಸ್ ಆಸ್ ಬ್ರಿಲಿಯಂಟ್ ಆಸ್ ನರೇಂದ್ರ, ಪಾಸಿಟಿವ್. ನರೇಂದ್ರ ಈಸ್ ಮೋರ್ ಬ್ರಿಲಿಯಂಟ್ ದನ್ ಎನಿ ಅದರ್ ಸ್ಟೂಡೆಂಟ್, ಇಲ್ಲಿ ಸ್ಟೂಡೆಂಟ್ ಬರಬೇಕು, ಸ್ಟೂಡೆಂಟ್ಸ್ ಅಂತ ಮಾಡಬಾರ್ದು. ಓಕೆ, ಹಾಗೆ ನರೇಂದ್ರ ಈಸ್ the most brilliant. Okay, Narendra is the most brilliant student. Illi no other student is as brilliant as Narendra. Illi more brilliant than any other student. Hage illi the most brilliant ನೋಡ್ಕೋಬೇಕು. no other ಬಂದ್ರೆ ಪಾಸಿಟಿವ್, ಎನಿ ಅದರ್ ಬಂದ್ರೆ ಕಂಪ್ಯಾರಿಟಿವ್, ದ ಪ್ಲಸ್ ಮೋಸ್ಟ್ ಬಂದು ಅಬ್ಜೆಕ್ಟಿವ್ ಬಂದ್ರೆ ಅದನ್ನ ಸೂಪರ್ಲೇಟಿವ್ ಅಂತ ಹೇಳ್ಬೋದು. ಇನ್ನೊಂದು ಎಕ್ಸಾಂಪಲ್ ನೋಡೋಣ. No other officer in our department is as intelligent as Mr. Verma. No other officer in our department is as intelligent as Mr. Verma. Is as intelligent as Mr.
ವರ್ಮಾ. ಸೊ ಇದನ್ನ ಹೇಗೆ ಮಾಡ್ತೀರಾ? ಓಕೆ, ಸೊ ಮಿಸ್ಟರ್ ವರ್ಮಾ ಅಂತ, ಮಿಸ್ಟರ್ ವರ್ಮಾ ಈಸ್, ಇಲ್ಲಿ ಇಂಟೆಲಿಜೆಂಟ್ ಇದೆಯಲ್ಲ, ಇದರ ಒಂದು ಕಂಪ್ಯಾರೇಟಿವ್ ಫಾರ್ಮ್ ಬಂದು ಮೋರ್ ಇಂಟೆಲಿಜೆಂಟ್ ದನ್, ಇಲ್ಲೇನು ಯೂಸ್ ಮಾಡ್ಬೇಕು ಕಂಪ್ಯಾರೇಟಿವ್ ಅಲ್ಲಿ? ಎನಿ ಅದರ್ ಅಂತ, ಎನಿ ಅದರ್ ಆಫೀಸರ್ ಇನ್ ಅವರ್ ಡಿಪಾರ್ಟ್ಮೆಂಟ್. ಇಲ್ಲೇನು ಯೂಸ್ ಮಾಡಿದ್ರಿ? ಮೋರ್ ಇಂಟೆಲಿಜೆಂಟ್ ಅಂತ ಯೂಸ್ ಮಾಡಿದ್ರಿ, ಹಾಗೆ ದನ್ ಯೂಸ್ ಮಾಡಿ ಎನಿ ಅದರ್ ಅನ್ನೋದನ್ನ ಯೂಸ್ ಮಾಡಿದ್ರಿ. ಓಕೆ, ಸೊ ಇಲ್ಲಿ ನೋ ಅದರ್ ಅನ್ನೋದನ್ನ ಯೂಸ್ ಮಾಡಿದ್ದೀರ. ಸೊ ಇದರ ಸೂಪರ್ಲೇಟಿವ್ ಏನು? ಇಲ್ಲಿ ಇಂಟೆಲಿಜೆಂಟ್, ಇಲ್ಲಿ ಮೋರ್ ಇಂಟೆಲಿಜೆಂಟ್, ಹಾಗೆ ಮೋಸ್ಟ್ ಇಂಟೆಲಿಜೆಂಟ್ ಯೂಸ್ ಮಾಡ್ಬೇಕೀಗ. ಓಕೆ, ಮಿಸ್ಟರ್ ವರ್ಮಾ ಈಸ್ ದ ಮೋಸ್ಟ್, ಇಲ್ಲಿ ಯಾವಾಗೂ ಮೋಸ್ಟ್ ಜೊತೆ ದ ಯೂಸ್ ಮಾಡಬೇಕು. ಮೋಸ್ಟ್ ಇಂಟೆಲಿಜೆಂಟ್ ಆಫೀಸರ್ ಇನ್ ಅವರ್ ಡಿಪಾರ್ಟ್ಮೆಂಟ್. ಇಲ್ಲೇನು ಯೂಸ್ ಮಾಡಿದ್ದೀರಾ? ಮೋಸ್ಟ್ ಇಂಟೆಲಿಜೆಂಟ್ ಅಂತ ಯೂಸ್ ಮಾಡಿದ್ದೀರಾ. ನೋಡಿ, ನೋ ಅದರ್ ಆಫೀಸರ್ ಇನ್ ಅವರ್ ಡಿಪಾರ್ಟ್ಮೆಂಟ್ ಈಸ್ ಆಸ್ ಇಂಟೆಲಿಜೆಂಟ್ ಆಸ್ ಮಿಸ್ಟರ್ ವರ್ಮಾ, ಪಾಸಿಟಿವ್. ಕಂಪ್ಯಾರೇಟಿವ್, ಮಿಸ್ಟರ್ ವರ್ಮಾ ಈಸ್ ಇಂಟೆಲಿಜೆಂಟ್ ಇರೋದು ಮೋರ್ ಇಂಟೆಲಿಜೆಂಟ್ ಆಗುತ್ತೆ. ಮೋರ್ ಇಂಟೆಲಿಜೆಂಟ್ ದನ್ ಯೂಸ್ ಮಾಡಿ ಎನಿ ಅದರ್ ಯೂಸ್ ಮಾಡಬೇಕು ಕಂಪ್ಯಾರೇಟಿವ್ ಅಲ್ಲಿ, ದನ್ ಎನಿ ಅದರ್ ಆಫೀಸರ್ ಇನ್ ಅವರ್ ಡಿಪಾರ್ಟ್ಮೆಂಟ್. ಸೂಪರ್ಲೇಟಿವ್, ಮಿಸ್ಟರ್ ವರ್ಮಾ ಈಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಆಫೀಸರ್ ಇನ್ ಅವರ್ ಡಿಪಾರ್ಟ್ಮೆಂಟ್. ಇಂಟೆಲಿಜೆಂಟ್, ಮೋರ್ ಇಂಟೆಲಿಜೆಂಟ್, ದ ಮೋಸ್ಟ್ ಇಂಟೆಲಿಜೆಂಟ್. ನೋ ಅದರ್, ಎನಿ ಅದರ್, ಇಲ್ಲಿ ದ ಮೋಸ್ಟ್ ಅಂತ ಬರುತ್ತೆ. ಓಕೆ, ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ. No other peak in the world is as high as Mount Everest. No other peak in the world is as high as Mount Everest. Is as high as Mount Everest. ಸೊ ಇದನ್ನ ಕಂಪ್ಯಾರೇಟಿವ್ ಹೇಗೆ ಮಾಡ್ತೀರಾ? ಇಲ್ಲಿ ಏನು ಯೂಸ್ ಮಾಡಿದ್ರಿ? ನೋ ಅದರ್ ಯೂಸ್ ಮಾಡಿದ್ರಿ, ಹಾಗೆ ಆಸ್, ಹೈ ಆಸ್ ಅಂತ ಯೂಸ್ ಮಾಡಿದ್ದೀರಾ. ಸೊ ಹೈ ಅನ್ನೋದನ್ನ ಕಂಪ್ಯಾರೇಟಿವ್ ಫಾರ್ಮ್ ನೋಡಬೇಕು. ಏನದು? ಹೈಯರ್ ಅಂತ ಆಗುತ್ತೆ. ಸೊ ಮೌಂಟ್ ಎವರೆಸ್ಟ್ ಅಂತ ತಗೊಳ್ಳಿ. ಮೌಂಟ್ ಎವರೆಸ್ಟ್ ಈಸ್, ಇಲ್ಲಿ ಹೈ ಇದೆಯಲ್ಲ, ಹೈನ ಹೈಯರ್ ಅಂತ ಮಾಡ್ಕೊಳ್ಳಿ. ಈಸ್ ಹೈಯರ್ ದನ್ ಯೂಸ್ ಮಾಡಬೇಕು ಕಂಪ್ಯಾರೇಟಿವ್ ಅಲ್ಲಿ. ಈಸ್ ಹೈಯರ್ ದನ್, ಇಲ್ಲಿ ಎನಿ ಅದರ್ ಯೂಸ್ ಮಾಡಬೇಕು. ಎನಿ ಅದರ್ ಮೌಂಟನ್, ನೋ ಅದರ್ ಪೀಕ್ ಅಲ್ವಾ? ಸೊ ಎನಿ ಅದರ್ ಪೀಕ್ ಇನ್ ದ ವರ್ಲ್ಡ್. ಓಕೆ, ಸೊ ಇಲ್ಲೇನು ಯೂಸ್ ಮಾಡಿದ್ರಿ? ಮೌಂಟ್ ಎವರೆಸ್ಟ್ ಈಸ್ ಹೈಯರ್ ಅನ್ನೋದನ್ನ ವರ್ಡ್ ಯೂಸ್ ಮಾಡಿದ್ರಿ, ಜೊತೆಗೆ ದನ್ ಯೂಸ್ ಮಾಡಿದ್ದೀರಾ, ಎನಿ ಅದರ್ ಯೂಸ್ ಮಾಡಿದ್ದೀರಾ. ಓಕೆ, ಎನಿ ಅದರ್ ಪೀಕ್. ಮೌಂಟ್ ಎವರೆಸ್ಟ್ ಈಸ್ ಹೈಯರ್ ದನ್ ಎನಿ ಅದರ್ ಪೀಕ್ ಇನ್ ದ ವರ್ಲ್ಡ್. ಇದು ಕಂಪ್ಯಾರೇಟಿವ್ ಡಿಗ್ರಿ. ಸೊ ಸೂಪರ್ಲೇಟಿವ್ ಏನು ಬರುತ್ತೆ? ಇಲ್ಲಿ ಹೈಯರ್ ದನ್, ಇಲ್ಲಿ ಮೋರು ಮೋಸ್ಟ್ ಎರಡು ಬೇಕಾಗಿಲ್ಲ, ಯಾಕಂದರೆ ಈ ವರ್ಡೇ ಚೇಂಜ್ ಆಗುತ್ತೆ. ಇಲ್ಲಿ ಹೈ ಅನ್ನೋ ವರ್ಡೇ ಚೇಂಜ್ ಆದಾಗ ನಮಗೆ ಮೋರ್ ಆಗಲಿ ಮೋಸ್ಟ್ ಆಗಲಿ ಬೇಕಾಗಲ್ಲ. ಓಕೆ, ಸೊ ಇಲ್ಲೇನು ಮಾಡಬೇಕು? ಮೌಂಟ್ ಎವರೆಸ್ಟ್ ಹಾಗೆ ತಗೊಳ್ಳಿ. ಮೌಂಟ್ ಎವರೆಸ್ಟ್ ಈಸ್ ದ ಹೈಯೆಸ್ಟ್. ಯಾವಾಗಲೇ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಯೂಸ್ ಮಾಡುವಾಗ ದ ಬರಬೇಕು. ಈಸ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್. ಹೀಗೆ. ಓಕೆ, ಇಲ್ಲಿ ದ ಹೈಯೆಸ್ಟ್ ಅನ್ನೋದನ್ನ ಯೂಸ್ ಮಾಡಿದ್ದೀರಾ.
No other peak in the world is as high as Mount Everest. Mount Everest is higher than any other peak in the world. Okay, ಹಾಗೆ Mount Everest is the highest peak in the world. High, higher, highest. No other, any other, the most. The highest. Okay, ಹೀಗೆ ಯೂಸ್ ಮಾಡಬೇಕು. ಇನ್ನೊಂದು ಎಕ್ಸಾಂಪಲ್ ನೋಡೋಣ. No other man of our generation, no other man of our generation was as great as Gandhiji. Was as great as ಗಾಂಧೀಜಿ. ಓಕೆ, ಸೊ ಇದನ್ನು ನಾವು ಹೇಗೆ ಕಂಪ್ಯಾರೇಟಿವ್ಗೆ ಚೇಂಜ್ ಮಾಡೋದು? ಇಲ್ಲೇನು ಬಂದಿದೆ, ಗ್ರೇಟ್ ಅನ್ನೋ ವರ್ಡ್ ಬಂದಿದೆ ಅಲ್ವಾ? ಸೊ ಇಲ್ಲೇನು ಮಾಡಿದ್ರಿ, ನೋ ಅದರ್, ಸೊ ಆ್ಯಸ್, ಗ್ರೇಟ್ ಆ್ಯಸ್. ಓಕೆ, ಗಾಂಧೀಜಿ. ಸೊ ಗ್ರೇಟರ್ ಅಂತ ಮಾಡಬೇಕು ಕಂಪ್ಯಾರೇಟಿವ್ ಅಲ್ಲಿ. ಹೇಗೆ? ಗಾಂಧೀಜಿ was greater ಆದಮೇಲೆ ದನ್ ಯೂಸ್ ಮಾಡಿ, ಆಮೇಲೆ ಎನಿ ಅದರ್ ಯೂಸ್ ಮಾಡಿ ಕಂಪ್ಯಾರಿಟಿವ್ ಅಲ್ಲಿ. ದನ್ ಎನಿ ಅದರ್. ಓಕೆ, ಎನಿ ಅದರ್ ಮ್ಯಾನ್ ಆಫ್ ಅವರ್ ಜನರೇಷನ್ ಹೀಗೆ. ಓಕೆ, ಸೊ ಗಾಂಧೀಜಿ ವಾಸ್ ಗ್ರೇಟರ್ ದನ್ ಎನಿ ಅದರ್ ಮ್ಯಾನ್ ಆಫ್ ಅವರ್ ಜನರೇಷನ್. ಓಕೆ, ಹೀಗೆ ಕಂಪ್ಯಾರೇಟಿವ್. ಇದನ್ನು ಸೂಪರ್ಲೇಟಿವ್ ಮಾಡೋದು ಹೇಗೆ? ಗ್ರೇಟ್, ಗ್ರೇಟರ್. ಈಗ ಗ್ರೇಟೆಸ್ಟ್ ಅಂತ ಬರಬೇಕು. ಓಕೆ, ಅದ್ರ ಜೊತೆ ದ ಯೂಸ್ ಮಾಡಬೇಕು ಸೂಪರ್ಲೇಟಿವ್ ಆಗಿರೋದ್ರಿಂದ. ಇಲ್ಲಿ ಹೇಗೆ ಮಾಡ್ತೀರಾ? ಗಾಂಧೀಜಿ was the greatest man of our generation. ಸೊ ಹೀಗೆ ಇಲ್ಲಿ ಏನು ಮಾಡಿದ್ರಿ? ದ ಗ್ರೇಟೆಸ್ಟ್ ಅಂತ ಮಾಡಿದ್ದೀರಾ. ಓಕೆ, ನೋ ಅದರ್, ಪಾಸಿಟಿವ್. ನೋ ಅದರ್ ಮ್ಯಾನ್ ಆಫ್ ಅವರ್ ಜನರೇಷನ್ ವಾಸ್ ಆಸ್ ಗ್ರೇಟ್ ಆಸ್ ಗಾಂಧೀಜಿ. Gandhiji was greater than any other man of our generation. Superlative. Gandhiji was the greatest man of our generation. Great, greater, greatest. No other, any other, the greatest. Okay, ಈ ರೀತಿ ಯೂಸ್ ಮಾಡಬೇಕು. ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡೋಣ. No other city in India, no other city in India is as expensive as Mumbai. Is as expensive as ಮುಂಬೈ. ಓಕೆ, ಸೊ ಇದನ್ನು ಹೇಗೆ ಕಂಪ್ಯಾರೇಟಿವ್ ಮಾಡೋದು? ಇಲ್ಲಿ ಯಾವ ವರ್ಡ್ ಅಡ್ಜೆಕ್ಟಿವ್ ಬಂದಿರೋದು? ಎಕ್ಸ್ಪೆನ್ಸಿವ್ ಅಂತ. ನೋ ಅದರ್ ಆಸ್ ಎಕ್ಸ್ಪೆನ್ಸಿವ್ ಆಸ್. ಓಕೆ, ಪಾಸಿಟಿವ್. ಇದನ್ನು ಹೇಗೆ ಕಂಪ್ಯಾರೇಟಿವ್ ಮಾಡ್ತೀರಾ? ಓಕೆ, ಎಕ್ಸ್ಪೆನ್ಸಿವ್. ಇದನ್ನು ಚೇಂಜ್ ಮಾಡೋದು ಹೇಗೆ? ಸೊ ಇದು ಹಾಗೆ ಚೇಂಜ್ ಆಗಲ್ಲ, ವರ್ಡ್ ಚೇಂಜ್ ಆಗಲ್ಲ. ಇದ್ರ ಜೊತೆಗೆ ಮೋರ್ ಯೂಸ್ ಮಾಡಬೇಕು. ಓಕೆ, ಮೋರ್ ಎಕ್ಸ್ಪೆನ್ಸಿವ್, ಮೋರ್ ಎಕ್ಸ್ಪೆನ್ಸಿವ್. ಸೊ ಹೀಗೆ ಏನು ಮಾಡಬೇಕು? ಮುಂಬೈ ಅಂತ ತಗೊಳ್ಳಿ. ಮುಂಬೈ ಓಕೆ ಈಸ್ ಮೋರ್ ಎಕ್ಸ್ಪೆನ್ಸಿವ್. ಇದಾದ್ಮೇಲೆ ದನ್ ಹಾಕ್ಕೊಳ್ಳಿ. ದನ್ ಎನಿ
ಅದರ್ ಸಿಟಿ ಅಂತ ಮಾಡಬೇಕು, ಸಿಟೀಸ್ ಅಲ್ಲ, ಎನಿ ಅದರ್ ಸಿಟಿ ಇನ್ ಇಂಡಿಯಾ ಅಷ್ಟೇ. ಹೀಗೆ ಓಕೆ. ಮುಂಬೈ ಈಸ್ ಮೋರ್ ಎಕ್ಸ್ಪೆನ್ಸಿವ್ ಮೋರ್ ಎಕ್ಸ್ಪೆನ್ಸಿವ್ ಇಲ್ಲಿಗೆ ದನ್ ಎನಿ ಅದರ್ ಅಂತ ಆ್ಯಡ್ ಮಾಡಬೇಕು. ಓಕೆ. ಸೊ ಇದನ್ನ ಸೂಪರ್ಲೇಟಿವ್ ಹೇಗೆ ಮಾಡ್ತೀರಾ? ಇಲ್ಲಿ ನೋಡಿ, ಎಕ್ಸ್ಪೆನ್ಸಿವ್, ಮೋರ್ ಎಕ್ಸ್ಪೆನ್ಸಿವ್, ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಅಂತ ಬರಬೇಕು. ಯಾವ ಸಿಟಿ ಅದು? ಮುಂಬೈ. ಓಕೆ. ಮುಂಬೈ ಈಸ್ ಎಕ್ಸ್ಪೆನ್ಸಿವ್ ಮೋರ್ ಎಕ್ಸ್ಪೆನ್ಸಿವ್ the most expensive city in India. ಹೀಗೆ. ಓಕೆ. ದ ಮೋಸ್ಟ್ ಎಕ್ಸ್ಪೆನ್ಸಿವ್, ಇಲ್ಲಿ ಈ ವರ್ಡ್ ಅದೇ ಚೇಂಜ್ ಆಗಲ್ಲ, ಅದಕ್ಕೆ ನಾವು ಮೋರ್ ಮತ್ತು ಮೋಸ್ಟ್ ಆ್ಯಡ್ ಮಾಡ್ಕೊತೀವಿ. ಎಕ್ಸ್ಪೆನ್ಸಿವ್ ನೋಡಿ, ಪಾಸಿಟಿವ್ ಬಂದು, ನೋ ಅದರ್ ಸಿಟಿ ಇನ್ ಇಂಡಿಯಾ ಈಸ್ ಆಸ್ ಎಕ್ಸ್ಪೆನ್ಸಿವ್ ಆಸ್ ಮುಂಬೈ. ಓಕೆ. ಕಂಪ್ಯಾರೇಟಿವ್, ಮುಂಬೈ ಈಸ್ ಮೋರ್ ಎಕ್ಸ್ಪೆನ್ಸಿವ್ ದನ್ ಎನಿ ಅದರ್ ಸಿಟಿ ಇನ್ ಇಂಡಿಯಾ. ಸೂಪರ್ಲೇಟಿವ್, ಮುಂಬೈ ಈಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿಟಿ ಇನ್ ಇಂಡಿಯಾ. ನೋ, ಇಲ್ಲಿ ಏನು ಯೂಸ್ ಮಾಡಿದ್ದೀರಾ? ಎಕ್ಸ್ಪೆನ್ಸಿವ್, ಮೋರ್ ಎಕ್ಸ್ಪೆನ್ಸಿವ್, ದ ಮೋಸ್ಟ್ ಎಕ್ಸ್ಪೆನ್ಸಿವ್. ನೋ ಅದರ್, ಎನಿ ಅದರ್, ಇಲ್ಲಿ ದ ಮೋಸ್ಟ್ ಅಂತ ಯೂಸ್ ಮಾಡಬೇಕು. ಓಕೆ. ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ. No other girl is as wise as Sarala. No other girl is as wise as Sarala. Wise ಅಂದ್ರೆ ಬುದ್ಧಿವಂತೆ ಅಂತ. ಓಕೆ. ಸೊ ನೋ ಅದರ್ ಆಸ್ ವೈಸ್ ಆಸ್ ಸರಳ, ಇದು ಪಾಸಿಟಿವ್ ಡಿಗ್ರಿ. ಇದನ್ನ ಕಂಪ್ಯಾರಿಟಿವ್ ಹೇಗೆ ಮಾಡ್ತೀರಾ? ಇಲ್ಲಿ ವೈಸ್ ಅನ್ನೋ ವರ್ಡ್ ಬಂದಿದೆ ಅಲ್ವಾ, ಇದರ ಕಂಪ್ಯಾರಿಟಿವ್ ನೋಡಬೇಕು. ಇಲ್ಲಿ ಮೋರ್ ಆಗಲಿ ಮೋಸ್ಟ್ ಆಗಲಿ ಬೇಡ, ವೈಸ್ ಅದೇ ಚೇಂಜ್ ಆಗುತ್ತೆ, ಆಬ್ಜೆಕ್ಟಿವ್ ಚೇಂಜ್ ಆಗುತ್ತೆ. ವೈಸರ್ ಅಂತ ಆಗುತ್ತೆ, ಕಂಪ್ಯಾರಿಟಿವ್ ಅಲ್ಲಿ ವೈಸರ್ ಆಗುತ್ತೆ. ಸೊ ಇಲ್ಲಿ ತಗೊಳ್ಳಿ, ಸರಳ ಈಸ್ ವೈಸ್ ಇರೋದು ವೈಸರ್ ದನ್ ಆದಮೇಲೆ ಎನಿ ಅದರ್ ಸೇರಿಸ್ಕೋಬೇಕು, ಎನಿ ಅದರ್ ಗರ್ಲ್ ಅಷ್ಟೇ. ಓಕೆ. ಸರಳ ಈಸ್ ವೈಸರ್ ದನ್ ಎನಿ ಅದರ್ ಗರ್ಲ್, ಇದು ಕಂಪ್ಯಾರೇಟಿವ್. ಸೂಪರ್ಲೇಟಿವ್ ಹೇಗೆ ಮಾಡ್ತೀರಾ? ವೈಸರ್, ವೈಸೆಸ್ಟ್ ಬರಬೇಕು, ದ ವೈಸೆಸ್ಟ್. ಓಕೆ. ಸರಳ ಈಸ್ ದ ವೈಸೆಸ್ಟ್ ಗರ್ಲ್. ಓಕೆ, ಇಷ್ಟೇ, ದ ವೈಸೆಸ್ಟ್ ಅಷ್ಟೇ. ಸೊ ನೋ ಅದರ್ ಗರ್ಲ್ ಈಸ್ ಆಸ್ ವೈಸ್ ಆಸ್ ಸರಳ. ಸರಳ ಈಸ್ ವೈಸರ್ ದನ್ ಎನಿ ಅದರ್ ಗರ್ಲ್. ಸರಳ ಈಸ್ ದ ವೈಸೆಸ್ಟ್ ಗರ್ಲ್. ಇಲ್ಲಿ ನೋ ಅದರ್ ಯೂಸ್ ಮಾಡಿದ್ದೀರಾ, ಇಲ್ಲಿ ಎನಿ ಅದರ್ ಯೂಸ್ ಮಾಡಿದ್ದೀರಾ, ಇಲ್ಲಿ ದ ವೈಸೆಸ್ಟ್ ಅಂತ ಯೂಸ್ ಮಾಡಿದ್ದೀರಾ. ಓಕೆ. ವೈಸರ್, ದ ವೈಸೆಸ್ಟ್ ಅಂತ ಹೀಗೆ. ಓಕೆ. ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ. No other student in our class no other student in our class is as intelligent as Rajesh. Is as intelligent as Rajesh. So ಇಲ್ಲಿ no other, as intelligent as Rajesh, ಪಾಸಿಟಿವ್ ಡಿಗ್ರಿ.
ಇನ್ನು ಕಂಪ್ಯಾರಿಟಿವ್ ಡಿಗ್ರಿಗೆ ಹೇಗೆ ಚೇಂಜ್ ಮಾಡ್ತೀರಾ ನೋಡಿ. ರಾಜೇಶ್ ಈಸ್ ಇಲ್ಲಿ ಇಂಟೆಲಿಜೆಂಟ್ ಇದ್ದಿದೆ. ಆ ಇಂಟೆಲಿಜೆಂಟ್ ಕಂಪ್ಯಾರಿಟಿವ್ ಫಾರ್ಮ್ ಹೇಗೆ ಮಾಡ್ತೀರಾ? ಮೋರ್ ಇಂಟೆಲಿಜೆಂಟ್ ಆದಮೇಲೆ ದನ್ ಹಾಕ್ಕೊಳ್ಳಿ. ದನ್ ಎನಿ ಅದರ್ ಹಾಕಬೇಕು. ಎನಿ ಅದರ್ ಸ್ಟೂಡೆಂಟ್ ಇನ್ ಅವರ್ ಕ್ಲಾಸ್. ಓಕೆ, ಈ ರೀತಿ ಇಲ್ಲೇನು ಆ್ಯಡ್ ಮಾಡಿದ್ರಿ? ಇಂಟೆಲಿಜೆಂಟ್, ಮೋರ್ ಇಂಟೆಲಿಜೆಂಟ್ ದನ್ ಎನಿ ಅದರ್ ಅಂತ ಆ್ಯಡ್ ಮಾಡಬೇಕು. ಓಕೆ, ಸೊ ಇದನ್ನು ಸೂಪರ್ಲೇಟಿವ್ ಮಾಡೋದು ಹೇಗೆ? ಇಂಟೆಲಿಜೆಂಟ್, ಮೋರ್ ಇಂಟೆಲಿಜೆಂಟ್, ದ ಮೋಸ್ಟ್ ಇಂಟೆಲಿಜೆಂಟ್ ಅಂತ ಯೂಸ್ ಮಾಡಿ ಸೆಂಟೆನ್ಸ್ ಮಾಡಬೇಕು. ಓಕೆ ನೋಡಿ, ರಾಜೇಶ್ ಈಸ್ ದ ಮೋಸ್ಟ್ ಇಂಟೆಲಿಜೆಂಟ್ student in our class. The most intelligent. Positive ಏನು? No other student in our class is as intelligent as Rajesh. Rajesh is more intelligent than any other student in our class. Comparative. Superlative. Rajesh is the most intelligent student in our class. Intelligent, more intelligent, the most intelligent. No other, any other, ಇಲ್ಲಿ the most intelligent ಅಂತ ಯೂಸ್ ಮಾಡಿ. So let's see one more example. No other continent in the world is as big as Asia. No other continent in the world is as big as Asia. ಇಲ್ಲೇನು ಯೂಸ್ ಮಾಡಿದ್ದೀರಾ? ನೋ ಅದರ್ ಹಾಗೆ ಆಸ್ ಬಿಗ್ ಆಸ್ ಏಷ್ಯಾ. ಇದೇ ಪಾಸಿಟಿವ್ ಸೆಂಟೆನ್ಸ್ನ ಕಂಪ್ಯಾರಿಟಿವ್ ಮಾಡೋದು ಹೇಗೆ? ಓಕೆ, ಏಷ್ಯಾ. ಸೊ ಇಲ್ಲಿ ಯಾವುದು ಅಬ್ಜೆಕ್ಟಿವ್? ಬಿಗ್ನ ಒಂದು ಕಂಪ್ಯಾರಿಟಿವ್ ಫಾರ್ಮ್ ಏನು? ಬಿಗ್ಗರ್. ಓಕೆ, ಏಷ್ಯಾ ಈಸ್ ಬಿಗ್ಗರ್ ದನ್ ಯೂಸ್ ಮಾಡಿ. ದನ್ ಎನಿ ಅದರ್ ನಿಮಗೆ ಗೊತ್ತೇ ಇದೆ. ಎನಿ ಅದರ್ ಕಾಂಟಿನೆಂಟ್ in the world. ಈ ರೀತಿ. ಓಕೆ, is bigger than any other continent in the world. ಓಕೆ, ಇದನ್ನು ಸೂಪರ್ಲೇಟಿವ್ ಮಾಡೋದು ಹೇಗೆ? ಬಿಗ್ಗರ್, ಬಿಗ್ಗೆಸ್ಟ್, ದ ಬಿಗ್ಗೆಸ್ಟ್. ಯಾವಾಗೂ ದ ಯೂಸ್ ಮಾಡಬೇಕು ಸೂಪರ್ಲೇಟಿವ್ ಜೊತೆ. ಸೊ ಏಷ್ಯಾ ಈಸ್ ದ biggest continent in the world. Asia is the biggest continent in the world. The biggest. Positive. No other continent in the world is as big as Asia. Asia is bigger than any other continent in the world. Asia is the biggest continent in the world. ಬಿಗ್ಗರ್, ಬಿಗ್ಗೆಸ್ಟ್. ಸೊ ಈ ರೀತಿ ನಾವು ಬಳಸಬೇಕು. ಓಕೆ, ಸೊ ಲೆಟ್ಸ್ ಸಿ ಒನ್ ಮೋರ್ ಎಕ್ಸಾಂಪಲ್. and this will be the last example. No other metal is as useful as iron. No other metal is as useful as iron. So, illi no other
ಆಸ್ ಯೂಸ್ಫುಲ್ ಆಸ್ ಅಯಾರ್ನ್. ಇದನ್ನು ಕಂಪ್ಯಾರೇಟಿವ್ ಮಾಡೋದು ಹೇಗೆ? ಇಲ್ಲಿ ಯೂಸ್ಫುಲ್ ಅಂತ ಇದೆ, ಇದರ ಕಂಪ್ಯಾರೇಟಿವ್ನ ಫಸ್ಟ್ ನೋಡಬೇಕು. ಇದನ್ನು ಹಾಗೆ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಮೋರ್ ಆಗಲಿ ಮೋಸ್ಟ್ ಆಗಲಿ ಯೂಸ್ ಮಾಡಬೇಕು. ಮೋಸ್ಟ್ ಸೂಪರ್ಲೇಟಿವ್ ಯೂಸ್ ಮಾಡೋಣ, ಮೋರ್ ಕಂಪ್ಯಾರೇಟಿವ್ಸ್ ಯೂಸ್ ಮಾಡೋಣ. ಓಕೆ, ಮೋರ್ ಯೂಸ್ಫುಲ್, ಯೂಸ್ಫುಲ್, ಮೋರ್ ಯೂಸ್ಫುಲ್. ಸೊ ಏನು ಮಾಡೋದು? ಅಯಾರ್ನ್, ಅಯಾರ್ನ್ ಈಸ್ more useful than any other metal. ಸೊ ಹೀಗೆ ಇಲ್ಲಿ ಮೋರ್ ಯೂಸ್ಫುಲ್ ಅಂತ ಯೂಸ್ ಮಾಡಿ, ಹಾಗೆ ದನ್ ಎನಿ ಅದರ್. ಓಕೆ, ಅಯಾರ್ನ್ ಈಸ್ ಮೋರ್ ಯೂಸ್ಫುಲ್ ದನ್ ಎನಿ ಅದರ್ ಮೆಟಲ್. ಸೊ ಇದನ್ನ ಸೂಪರ್ಲೇಟಿವ್ ಮಾಡೋದು ಹೇಗೆ? ಯೂಸ್ಫುಲ್, ಮೋರ್ ಯೂಸ್ಫುಲ್, the most useful. Okay, iron is the most useful metal. Okay, the most useful, positive. No other metal is as useful as iron. Iron is more useful than any other metal. Superlative, iron is the most useful metal. ಓಕೆ, ಸೊ ಇಲ್ಲಿ ನೀವು ಜ್ಞಾಪಕ ಇಟ್ಕೋಬೇಕು, ಪಾಸಿಟಿವ್ ಸ್ಟಾರ್ಟ್ ಆಗೋದು ನೋ ಅದರ್ ಇಂದ, ಕಂಪ್ಯಾರಿಟಿವ್ ಅಲ್ಲಿ ಆ್ಯಡ್ ಮಾಡೋದು ಮೋರ್ ಅಥವಾ ಅದೇ ವರ್ಡ್ನ ಕಂಪ್ಯಾರಿಟಿವ್ ಫಾರ್ಮ್ಗೆ ಚೇಂಜ್ ಮಾಡ್ತೀವಿ. ಸೊ ಎನಿ ಅದರ್ನ ಆ್ಯಡ್ ಮಾಡ್ತೀವಿ, ಹಾಗೆ ದನ್ ಆ್ಯಡ್ ಮಾಡ್ತೀವಿ. ಸೂಪರ್ಲೇಟಿವ್ ಅಲ್ಲಿ ದ ಪ್ಲಸ್ ಅಡ್ಜೆಕ್ಟಿವ್ನ ಒಂದು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಯೂಸ್ ಮಾಡ್ತೀವಿ. ಓಕೆ, ದ ಮೋಸ್ಟ್ ಯೂಸ್ಫುಲ್, ಯೂಸ್ಫುಲ್, ಮೋರ್ ಯೂಸ್ಫುಲ್, ದ ಮೋಸ್ಟ್ ಯೂಸ್ಫುಲ್. ಸೊ ಈ ಸೂಪರ್ಲೇಟಿವ್ ಡಿಗ್ರೀಸ್ನ ಎಕ್ಸಾಮ್ಸಲ್ಲೆಲ್ಲ ಕಾಮನ್ ಆಗಿ ಕೇಳ್ತಾರೆ. ಸೊ ಇಷ್ಟೇ ಇದು, ಈ ರೀತಿ ಅದನ್ನು ಫಾರ್ಮ್ ಮಾಡ್ತಾರೆ. ಸ್ವಲ್ಪ ಸೂಪರ್ಲೇಟಿವ್ ಕೊಟ್ಟು ಅದನ್ನು ಪಾಸಿಟಿವ್ ಚೇಂಜ್ ಮಾಡಿ ಅಂತ ಕೇಳ್ಬೋದು, ಇಲ್ಲ ಕಂಪ್ಯಾರೇಟಿವ್ ಕೊಟ್ಟು ಅದನ್ನು ಪಾಸಿಟಿವ್ ಚೇಂಜ್ ಮಾಡಿ ಸೂಪರ್ಲೇಟಿವ್ ಚೇಂಜ್ ಮಾಡಿ ಅಂತ ಕೇಳ್ಬೋದು. ಸೊ ಈ ಒಂದು ಕಾನ್ಸೆಪ್ಟ್ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಇದು ಭಾಳ ಈಸಿಯಾಗಿ ಮಾಡ್ಬೋದು. ಸೊ ದಟ್ಸ್ ಆಲ್ ಫಾರ್ ದ ಡೇ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ನಿಮಗೆ ಈಸಿಯಾಗಿ ಅದನ್ನು ಚೇಂಜ್ ಮಾಡೋಕ್ಕೆ ಬರುತ್ತೆ. ಐ ಹೋಪ್ ದಿಸ್ ವಿಡಿಯೋ ವಿಲ್ ಬಿ ಬೆನಿಫಿಷಿಯಲ್ ಟು ಯು. ಸೊ ಈ ವಿಡಿಯೋ ನಿಮಗೆ ಲೈಕ್ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋನಲ್ಲಿ ಇನ್ನೊಂದು ಹೊಸ ಟಾಪಿಕ್ ಒಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.